ಹೆಸರು ಕುಮಾರ್ ಅಂತ ಕಾರ್ಯಕ್ರಮದವರು. ಏನಪ್ಪ ಉದ್ದೇಶ ಅಂದರೆ ಕಾರ್ಯ ಸಿದ್ದೇಶ್ವರ ಸ್ವಾಮಿ ಭಾರಿ ಭಕ್ತಿ ಪೂರ್ವಕ ದೇವರು. ವಿಶೇಷ ಅಂತಂದರೆ ಒಬ್ಬರು ಅರ್ಸ್ಕೊಂಡಿದ್ರು, ನನಗೆ ಒಳ್ಳೇದಾದರೆ ನಿನಗೆ ಹರಕೆ ಹೊತ್ಕೊಂಡು ತೀರಿಸ್ತೀನಿ ಅಂತ. ಅವ್ರಿಗೆ ಕಾಲು ಮತ್ತು ಒಂದು ಕ್ಷಯರೋಗ ಅಂತ ರೋಗ ಇತ್ತು. ಅವ್ರಿಗೆ ಹರಕೆ ಹೊತ್ಕೊಂಡು ತೀರಿಸಿದ್ಮೇಲೆ ಅವ್ರ ವಾಸಿತ್ತು. ಹರಕೆ ಹೊತ್ಕೊಂಡ್ಮೇಲೆ ಅದಕ್ಕೆ ಹರಕೆ ಹೊತ್ಕೊಂಡ್ಮೇಲೆ ಅಲ್ಲಿಂದ ಇಲ್ಲಿ ಗಂಟ ಮೆಟ್ಲು ಮಾಡಿಸಿದ್ದಾರೆ. ಅಷ್ಟು ಭಕ್ತಿಪೂರ್ವಕವಾದ ದೇವರು. ಆಮೇಲೆ ವಿಶೇಷಪ್ಪ ಏನಂತಂದರೆ ದೊಡ್ಡವರು ಅಂತಿದ್ದಾರೆ ಬಪ್ಪನಪುರದಲ್ಲಿ. ಆ ಕಪ್ಪು ದೇವತೆನಿಗೆ ನಮ್ಮೂರಿಗೆ ತರಂಗಿಲ್ಲ, ತಂದರೆ ನಮಗೆ ಆಗುತ್ತೆ ಅನ್ನೋದೊಂದು ಭಯ. ಆಮೇಲೆ ಹಸ್ಗಿತಿಕ್ಕ ಹಸುಗುರು ಅಂದ್ಬಿಟ್ಟು ಬಟ್ಟೆ ಒಗಿತೀವಿ. ಅವ್ರು ಏನೋ ತಪ್ಪು ಮಾಡೋದಕ್ಕೋಸ್ಕರ ಬಟ್ಟೆ ಒಗೆದಿತ್ತು ತಮ್ಮ ಕಲ್ಲಾಗಿದ್ದಾರೆ. ಅದು ಒಂದು ಇತಿಹಾಸ ನಮ್ಮ ಬರ್ತಲ್ಲಿದೆ, ಹಿಂದ್ಗಡೆ ಮುಂಭಾಗ ಇದೆ, ಈಗಲೂ ಅದು ಕಲ್ಲಾಗಿದೆ. ಆಮೇಲೆ ನಾವು ಯಾವುದೇ ಕಾರಣಕ್ಕೂ ಮಾದಪ್ಪನ ಬೆಟ್ಟಿಗೆ ಹೋಗಿದ್ದು ನಮ್ಮ ಜಾತ್ರೆ ಮುಗಿದ ತನಕ ಹೋಗಂಗಿಲ್ಲ, ಹೋಗಿ ಬರೋಂಗಿಲ್ಲ. ಬಂದರೆ ತೊಂದರೆ ಆಗುತ್ತೆ ಅಂತ ಹಿಂದೆ ಯಾರೋ ನಮ್ಮ ಪೂರ್ವಜರು ಹೋಗಿದ್ದು ಬಂದ್ರಂತೆ. ಅವರಿಬ್ಬರು ಮಾದಪ್ಪನ ಬೆಟ್ಟಿಗೆ ಹೋಗಿ ಬಂದ ತಕ್ಷಣ ಸತ್ತೋಗ್ಬಿಟ್ರಂತೆ. ಅದನ್ನ ನಮ್ಮ ಕುರ್ಜಿನ ಮುಂದೆ ಹಾಕ್ಕೊಂಡು ಮೆರೀತಾ ಇದ್ರು, ಚಿಕ್ಕದಪ್ಪ ದೊಡ್ಡದಪ್ಪ ಅಂತೇಳಿ. ಅದು ನಮ್ಮ ಪೂರ್ವಜರು ಹೇಳ್ತಾ ಇದ್ರು. ಅದು ಒಂದು ವಿಶೇಷವಾದ್ದೆ. ಇವತ್ತು ನಮ್ಮ ಊರಲ್ಲಿ ತೋರಣ ಕಟ್ಟಬೇಕಾದ್ರೆ ವಿಶೇಷವಾಗಿ ವಿಜೃಂಭಣೆಯಿಂದ ಇಡೀ ಕರ್ನಾಟಕದಲ್ಲಿ ಎಲ್ಲೂ ತೋರಣ ಕಟ್ಟಲ್ಲ. ಅಷ್ಟು ಬಾಳೆ ಕಂಬ, ಮನೆ ಮುಂದೆ ಮಾವಿನ ತೋರಣ, ಆಮೇಲೆ ಇನ್ನೂ ಅವರ ಒಂದು ಏನಿದೆ ಅಂತ ವಿಶೇಷವಾಗಿ ಮಾಡ್ತಾಯಿದ್ದೀವಿ. ಅಂದರೆ ಇಷ್ಟು ನನಗೆ ನನ್ನ ಸಿದ್ದೇಶ್ವರಲ್ಲಿ ಭಕ್ತಿ ಬರಬೇಕು ಅಂತಂದರೆ ನಾವು ಒಂದು ಬೋರ್ ಹೊಡಿಸ್ತೀವಿ. ಬೋರ್ ಹೊಡಿಸ್ಬೇಕಾದ್ರೆ ಇಲ್ಲಿಂದ ತೀರ್ಥ ತಗೊಂಡು ಹೋಗಿಟ್ಟು ಆ ಪೂಜೆ ಮಾಡಿ ವರ್ಷ ಮೇಲೆ ನೀರು ಬಂತು. ನಮಗೆ ನಂಬಿಕೆ ಅದು. ನಾವು ಒಂದು ಬಾಳೆ ಬೆಳೆ ಬೆಳಿತೀವಿ, ಬಾಳೆ ಬೆಳೆ ಹಾಕೋಕ್ಕೂ ಮೊದಲೇ ತಗೊಂಡು ತೀರ್ಥ ತಮ್ಮಳಪ್ಪನ ಕೈ ಪೂಜೆ ಮಾಡಿಸಿ ಇಟ್ಟು ಅದು ಚೆನ್ನಾಗಿ ಕೊನೆ ಬರ್ತದೆ. ಹಾಗೆ ಮಾಡಿದೂ ಸ್ವಲ್ಪ ನೋಡಿದ್ದೀವಿ, ಫಸ್ಟ್ಲೆಲ್ಲ ಹೋಗಿದೆ. ಇದು ನಮ್ಮ ದೇವ್ರನ್ನ ಒಂದು ಭಕ್ತಿ ಪೂರ್ವಕ. ಹಾಗೂ ವಿಶೇಷ ಒಂದು ಏನಪ್ಪ, ನಮ್ಮ ಸಿದ್ಧಲಿಂಗ ಸ್ವಾಮಿಯವರು ನಮ್ಮ ಬೆಟ್ಟಕ್ಕೆ ಅವರ ಶಕ್ತಿ ಮೀರಿ ಎಲ್ಲ ಖರ್ಚು ಮಾಡಿ ಒಳ್ಳೆ ಬೆಟ್ಟಕ್ಕೆ ರೋಡ್ ಮಾಡಿಸ್ಕೊಡಿ. ಹಿಂದೆ ಮುದುಕರು ಮೋಟ್ರು ಬೆಟ್ಟಕ್ಕೆ ಹತ್ತಕ್ಕಾಯ್ತಿರ್ಲಿಲ್ಲ, ಇವಾಗ ಚೆನ್ನಾಗಿ ರೋಡ್ ಆಗಿದೆ, ರೋಡ್ ಮಾಡಿಸ್ಕೊಟ್ಟಿದ್ದಾರೆ. ಹಿಂದೆ ಅದು ಗೌಗಿತ್ತು, ಬೆಟ್ಟಕ್ಕೆ ಹತ್ತಬೇಕಾದ್ರೆ ಭಾರಿ ಕಷ್ಟ. ಈಗ ವಿಶೇಷವಾಗಿ ಎಲ್ಲ ಒಬ್ಬ ಕಾಲು ಗೊತ್ತು ಮೇಲಕ್ಕೆ ಬರ್ಬೋದು, ಅಂದರೆ ರೋಡು ಆ ಥರವಾಗಿದೆ. ಅದಕ್ಕೆ ಕಾರಣ ನಮ್ಮ ಸಿದ್ದೇಶ್ವರ ಹೊರಪುತ್ರರಾದ ಸಿದ್ಧಲಿಂಗ ಸ್ವಾಮಿಯವರೇ ಕಾರಣ. ಅಷ್ಟು ರೋಡ್ ಮಾಡಿಸ್ಬೇಕಾರೆ ಈಗಲೂ ಅವರು ನಮ್ಮ ಬೆಟ್ಟದ ಹಿಂದೆ ಅನುದಾನ ಇರಲಿಲ್ಲ, ಏನೋ ಮಾಡ್ತು. ಈಗ ಅವರು ಕೌಂಟರ್ಗಳು ಮಾಡಿಸಿ ಬಂದ ಭಕ್ತಾದಿಗಳೇ ಅನುದಾನ ಮಾಡಿಸಿದ್ದಾರೆ. ಇನ್ನು ಮುಂದೆ ರಾಜಗೋಪುರ ಮಾಡಿಸ್ಬೇಕು ಅಂತಿದ್ದಾರೆ. ಅವ್ರ ಬಗ್ಗೆ ಎಷ್ಟೋದು ನಮ್ಮ ಕಲ್ಲಿ ತಿಳಿದಿಲ್ಲ, ಅಷ್ಟು ಕೆಲಸಗಳು ಮಾಡಿಸ್ತಾವ್ರೆ ಅಂತೇಳಿ ನನ್ನ ಮುಗಿಸ್ತೀನಿ. ನಿಮಗೆ ಸಿದ್ದೇಶ್ವರನ ಬಗ್ಗೆ ಭಕ್ತಿ ಇತ್ತೀಚೆಗೆ ಬಂದಿದ್ದು ಅಥವಾ ಚಿಕ್ಕ ವಯಸ್ಸಿಂದನೂ ಇತ್ತು? ಸರ್, ಚಿಕ್ಕ ವಯಸ್ಸಿಂದಲೇ ಭಕ್ತಿ ಬಂದಿದ್ದು. ಅದು ಕಾರಣ ಏನಿರ್ಬೋದು? ಏನಾರ ನಿಮಗೆ ಸ್ವಂತ ಅನುಭವ ಆಗಿದೆಯಾ? ಸಿದ್ದೇಶ್ವರ ಯಾವ ರೀತಿ ಬಂದು ಇವಾಗ ಬೋರ್ವೆಲ್ ತರಿಸ್ಬೇಕಾದ್ರೆ ತಗೊಂಡೋಗಿ ತೀರ್ಥ ಗಿತ್ತೆ ಬಂತು ಅಂತ ಹೇಳಿದ್ರೆ, ಅದು ಬಿಟ್ಟು ಬೇರೆ ರೀತಿಯಲ್ಲಿ ನಿಮಗೆ ಸಿದ್ದೇಶ್ವರ ಎಲ್ಲರ ಒಂದ್ ಕಡೆ ನಾವು ಹತ್ತಬೇಕಾರೆ ಬೆಟ್ಟ ಹತ್ತಬೇಕಾರೆ ಶಿವ ನಮ್ಗೆ ಹತ್ತಕ್ಕಾದ ಏನೋ ಮನಸ್ಸಲ್ಲಿ ಒಂಥರ ಅವ್ನು ನೆನೆಸ್ಕೊಂಡಾಗ ನಮ್ಗೆ ಹೆಂಗ್ ಹತ್ತೀವಿ ಅನ್ನೋದು ಗೊತ್ತಾಗಲ್ಲ, ಒಂಥರ ಹುಮ್ಮಸ್ ಬರ್ತದೆ. ಅಲ್ಲ, ಇತ್ತೀಚೆಗೆ ರಸ್ತೆ ಮಾಡಿಸೋರೆ, ಆರಾಮಾಗಿ ಗಾಡಿಲಿ ಬರ್ತಾರೆ. ನೀವು ಅವಾಗೆಲ್ಲ ಇವಾಗ ನಡ್ಕೊಂಡು ಬೆಟ್ಟ ಹತ್ತಿದ್ದಾಗ ಬೆಟ್ಟ ಹತ್ತಕ್ಕೆ ಆಗದ ಇಲ್ಲ ಅನ್ನೋ ಪರಿಸ್ಥಿತಿ ಇತ್ತಂಗಾರೆ ಒಂದು ಸ್ವಲ್ಪ ಹುಡುಗಾಟದಲ್ಲಿ ಓಡ್ ಬಂದಿರ್ತೀವಿ. ಆಮೇಲೆ ಮಧ್ಯ ಬಂದಾಗ ಒಂದು ಸ್ವಲ್ಪ ಏನೋ ಒಂದ್ಸಲ ಆಯಾಸ ಆದಾಗ ಸಿದ್ದೇಶ್ವರ ನಮ್ಗೆ ಒಳ್ಳೆ ಜ್ಞಾನ ಕೊಡಪ್ಪ ದೇವರು ಅಂದಾಗ ಒಂದ್ಸಲ ನಮಗೇನೋ ಒಂಥರ ಮೈ ಚಳಿ ಬಿಟ್ಟಂಗೆ ಆಗುತ್ತೆ. ಬೆಟ್ಟ ಹತ್ತೀವಿ. ಈಗ ತೇರು ತಕ್ಕ ಬರ್ಬೇಕಾದ್ರೆ ನೋಡಿ, ಅಷ್ಟು ಸುಲಭದಲ್ಲಿ ತೇರು ಒತ್ತಿ ಬರೋಕ್ಕಾಗಲ್ಲ. ಗ್ರಾಮ ಪಂಚಾಯತಿಯಲ್ಲಿಂದ ಹಿಡಿದು ತೇರು ತರಬೇಕಾದ್ರೆ ಒತ್ತಿ ಬರ್ಬೇಕಾದ್ರೆ ಹುಮ್ಮಸ್ ಇರ್ತದೆ. ನಮ್ಮ ಸಂಪ್ರದಾಯ ಅಂದರೆ ಹಿಂದೆ ನಾವು ಸಂಪ್ರದಾಯ ಪಾಲಿಸ್ಕೊಂಡೇ ಬಂದಿದ್ದೀವಿ. ಆಮೇಲೆ ಏನಪ್ಪ ಅಂತಂದ್ರೆ ನಮ್ಮ ಜಾತ್ರೆ ಸ್ಟಾರ್ಟ್ ಆದಮೇಲೆ ಯಾವುದೇ ಪ್ರತಿಯೊಂದು ಮನೇಲೂ ಕೋಳಿ ಕೊರಿ ಏನು ಕುಯ್ಯಂಗಿಲ್ಲ. ಕೂದ್ರೆ ಏನಾದ್ರು ಆಗುತ್ತೆ, ಒಂದು ಮೂಢನಂಬಿಕೆ ನಮ್ಮ ಇದರಿಂದ ಆಗಲೇ ಬಂದರೆ ಅದು ಆಗುತ್ತೆ, ಏನಾದರೂ ಆಗುತ್ತೆ. 12 ಗಂಟೆ ನಮ್ಮ ಊರಲ್ಲಿ ಯಾವುದೇ ಮತ್ತು ಯಾವುದೇ ಇದಾದರೂ ಯಾರೂ ತಿನ್ನಂಗಿಲ್ಲ. ಹೊರಗಡೆ ತಿನ್ಕೊಂಡು ಬರ್ತಾರೆ ಏನೋ ಗೊತ್ತು. ನಮ್ಮೂರಲ್ಲಿ ಮಾತ್ರ ಯಾವುದೇ ಕೋಳಿ ಆಗಲಿ ಕುರಿ ಆಗಲಿ ಕೂದು ಅಡುಗೆ ಮಾಡ್ಕೊಬಿಟ್ಟು ಮಾಡೋಂಗಿಲ್ಲ. ಅದು ಒಂದು ಪದ್ಧತಿ ಹಿಂದಿನೂ ನಡ್ಕೊ ಬಂದಿದೆ. ಅದು ಪೂರ್ವಜರ ಕಾಲನೂ ನಡ್ಕೊ ಬಂದಿರೋಂಥ ಪದ್ಧತಿ. ಅದು ಇವತ್ತಿಗೂ ಅದನ್ನ ಪಾಲಿಸ್ಕೊಂಡು ಬಂದಿದ್ದೀವಿ. ಕಾರ್ಯಕ್ರಮದ ನೀವು ಒಂದು ವಾಸದಲ್ಲಿ ಗ್ರಾಮದಲ್ಲಿ ವಾಸವಾಗಿದ್ದೀರಾ? ಹೌದು. ದೇವಸ್ಥಾನ ಅಭಿವೃದ್ಧಿ ಆಗ್ತಾ ಇದೆ. ಹೌದು. ಇಲ್ಲಿ ಇವಾಗ ನಿಮಗೆ ಏನೇನು ಅಭಿವೃದ್ಧಿ ಮಾಡಿಸ್ಬೋದು ಭಕ್ತಾದಿಗಳಿಗೆ ಅಂತ ನಿಮ್ಗೆ ಅನಿಸ್ತಾ ಇದೆ? ಸರ್, ಇಲ್ಲಿ ಭಕ್ತಾದಿಗಳು ಮಾಡಿಸ್ಬೇಕಾದ್ರೆ ಇನ್ನೂ ದೊಡ್ಡದಾಗಿ ಜಾಗ ಇದೆ. ನಮ್ಮ ಒಂದು ಇಲ್ಲಿ ಅದರಲ್ಲಿ ಒಂದು ಕಲಾ ಮಂದಿರ ಕಟ್ಸ್ಬೋದು, ಒಂದು ಕಲ್ಯಾಣ ಮಂಟಪ ಕಟ್ಸ್ಬೋದು. ಬಂದು ಜನಗಳಿಗೆ ಕೂತ್ಕೊಳ್ಳೋಕೆ ವಿಶ್ರಾಂತಿಗೋಸ್ಕರ ದೊಡ್ಡದಾಗಿ ಹಾಲ್ ಮಾಡಿಸ್ಬೋದು. ಇದನ್ನೆಲ್ಲ ನಮ್ಮ ಪೂಜ್ಯ ಸಿದ್ಧಲಿಂಗ ಸ್ವಾಮಿಯವರು ಮಾಡ್ತೀನಿ ಅಂತ ನಮ್ಮ ಊರವ್ರಿಗೂ ಮಾತು ಕೊಡಿದ್ದಾರೆ. ಮುಂದೆ ಮಾಡ್ತೀನಿ ಅಂತ ಅಭಿವೃದ್ಧಿ ಕೆಲಸಗಳು ಮಾಡಿಸ್ತಾರೆ.
ಆಗ ಈ ವರ್ಷನೂ ಇಷ್ಟು ವರ್ಷ ಅನ್ನದಾನ ಆಯ್ತಿರಲಿಲ್ಲ ಬರ್ತದೆ 4 ಕೌಂಟರ್ ತೆಗೆಸಿ ಬಂದ ಭಕ್ತಾದಿಗಳೇ ಅನ್ನದಾನ ಮಾಡಿದ್ದಾರೆ. ಇನ್ನು ರಾಜಗೋಪುರ ಕಟ್ಸ್ಬೇಕು ಅಂತ ಭಾರಿ ಅವರ ಸ್ವಂತ ಇಂದ ಮಾಡ್ತಿದ್ದಾರೆ. ಈ ವರ್ಷ ಸುಮಾರು ಊರುಗಳಿಗೆಲ್ಲ ಪ್ರತಿ ವರ್ಷನೂ ಒಳ್ಳೆ ರೀತಿಲಿ ಒಳ್ಳೆ ಇದರಲ್ಲಿ ಎಲ್ಲನೂ ಒಗ್ಗೂಡಿಸಿ ಜಾತ್ರೆ ಯಶಸ್ವಿಯಾಗಿ ಮಾಡಿಸ್ಕೊಂಡು ಬರ್ತಾವ್ರೆ. ಕಲ್ಯಾಣ ಮಂಟಪ, ರಂಗಮಂದಿರ ಮತ್ತೆ ಹೌದು. ಹೇಳಿದ್ರೆ ಹೌದು ಮೈನ್ ಈಗ ಇಲ್ಲಿ ಸಿದ್ದೇಶ್ವರ ನೆಲೆಸಿರೋಂಥ ಒಂದು ಜಾಗ. ಹೌದು ಅದು ನಿಮ್ಮ ಗ್ರಾಮಸ್ಥರಿಗೆ ಪಕ್ಕಾ ಗೊತ್ತು, ಬರ್ತಾ ಇರೋಂಥ ಭಕ್ತಾದಿಗಳಿಗೂ ಗೊತ್ತು. ಇಲ್ಲಿ 2 ಸಮಸ್ಯೆಗಳು ಮೇಯ್ನ್ ಕಾಣ್ತಾ ಇದೆ. ಒಂದು, ಇಲ್ಲಿ ಸಿದ್ದೇಶ್ವರ ನೆಲೆಸಿರುವಂಥ ಜಾಗದಲ್ಲಿ ಶುಚಿತ್ವಕ್ಕೆ ಆದ್ಯತೆ ಕೊಡ್ತಾ ಇಲ್ಲ, ಅಂದರೆ ಕ್ಲೀನಿಂಗಿಗೆ ಆದ್ಯತೆ ಕೊಡ್ತಾ ಇಲ್ಲ. ಒಂದೇನಂದ್ರೆ ಟಾಯ್ಲೆಟ್ದು ಮೇಯ್ನ್ ಪ್ರಾಬ್ಲಮ್. ನಾವು ಬಂದಂಗೆ ನೋಡ್ತಾ ಇದ್ರೆ ಜನ ಈ ಬೆಟ್ಟದಲ್ಲಿ ಸಿದ್ದೇಶ್ವರ ನೆಲೆಸಿರುವಂಥ ಬೆಟ್ಟದಲ್ಲಿ ಯೂರಿನ್ ಪಾಸ್ ಮಾಡೋದಂಥದ್ದು ಮೇಯ್ನ್ ಇದಾಗ್ತಿದೆ. ಇದಕ್ಕೆ ಏನಾರ ಕ್ರಮ ತಗೊಳಕ್ಕೆ ನಿಮ್ಮ ಅಧ್ಯಕ್ಷ ಹತ್ರ ಮಾತಾಡ್ತಿದ್ದೆ ಸರ್. ಮುಂದಿನ ವ್ಯವಸ್ಥೆಯಲ್ಲಿ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ನಮ್ಮ ಸಿದ್ಲಿಂಗ ಸ್ವಾಮಿ ಅವರು ಮಾತಾಡಿ ಮುಂದಿನ ಜಾತ್ರೆ ಹೊರಗೆ ಇದು ಎರಡಕ್ಕೂ ನಾವು ಅವ್ರಿಗೆ ಒತ್ತು ಕೊಟ್ಟು ಮಾಡಿ ಅಂತ ಕೇಳ್ಕೊಂಡು ಮುಂದಕ್ಕೆ ಮಾಡಿಸ್ತೀವಿ. ಇನ್ನು ಸಿದ್ದೇಶ್ವರ ನೆಲೆಸಿರುವಂಥ ಪವಿತ್ರವಾದ ಜಾಗದಲ್ಲಿ ಈ ಅಪವಿತ್ರ ಮಾಡಬಾರ್ದು ಅನ್ನೋದು ಭಕ್ತಾದಿಗಳ ಗಮನಕ್ಕೆ ಬರ್ತಾ ಇಲ್ಲ. ಮತ್ತೆ ಇನ್ನೊಂದೇನಂದ್ರೆ ಎಲ್ಲೂ ಬೋರ್ಡ್ಗಳಾಗ್ತಾ ಇಲ್ಲ. ಅದನ್ನ ಶುಚಿತ್ವದ ಬಗ್ಗೆ ಅಥವಾ ಯೂರಿನ್ ಪಾಸ್ ಮಾಡೋದ್ರ ಬಗ್ಗೆ ಇಲ್ಲಿ ಆ ಥರ ಮಾಡಬಾರ್ದು, ಬೆಟ್ಟದಿಂದ ಕೆಳಗಡಿಕೆ ಅವೆಲ್ಲ ಇಟ್ಕೊಳ್ಳೋಂಥ ಒಂದು ಸಂಪ್ರದಾಯಕ್ಕೆ ನೀವು ಆದ್ಯತೆ ಕೊಡ್ತಾ ಇದ್ದೀರಾ? ಕೊಡ್ತಾ ನಾವು ಹಿಂದಿಂದ ಅದು ಮಾಡ್ಕೊ ಬಂದಿರಲಿಲ್ಲ. ಈ ಸರಿ ಇಲ್ಲ. ಈಗ ಮಾರ್ಕೆಟ್ಗೆ ಮುಂದೆ ಅದಕ್ಕೆಲ್ಲ ಆದ್ಯತೆ ಕೊಟ್ಟು ನಾಮಫಲಕ ಹಾಕಿ ಮುಂದೆ ಬರೋ ದಿನಗಳಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ನಮ್ಮ ಪೂಜ್ಯ ಸಿದ್ಲಿಂಗ ಸ್ವಾಮಿ ಹತ್ರ ಮಾತಾಡಿ ನಮ್ಮ ಬೆಟ್ಟಕ್ಕೆ ಈ ಥರ ಮಾಡಬೇಕು, ಟಾಯ್ಲೆಟ್ ಬೇಕು, ಈ ಥರ ನೀರಿನ ಸಮಸ್ಯೆ ಎಲ್ಲ ವಿಚಾರ ಮಾಡಿ ಮುಂದಿನ ನವೆಂಬರ್ ಜಾತ್ರೆ ಬರೋದ್ರೊಳಗೆ ಎಲ್ಲ ರೆಡಿ ಮಾಡಿಸ್ತೀವಿ ಊರು ಜನ ಎಲ್ಲ ಸೇರಿ. ನನ್ನ ಹೆಸರು ಗಡ್ಬೆ ಸಿದ್ದೆ ಅಂತ ನನ್ನ ಹೆಸರು. ಆಗ ನಾವು ಈ ಚಿಕ್ಕನಲ್ಲಿ ದನ ಮೇಯಿಸ್ತೀವಿ. ಇಲ್ಲಿ ಈ ಕಾಡಿನಲ್ಲಿ ದನ ಮೇಯಿಸ್ತಾ ಇದ್ದು ನಾವು. ಆಗ ದೇವರು ಅಲ್ಲಿ ಆ ಹುತ್ತದಲ್ಲಿ ಅಲ್ಲಿ ಕಲ್ಲಿಗೆ ಅದ, ಅಲ್ಲಿ ಆ ಕಲ್ಲಿಗೆ ಒಳಗೆ ದೇವರು ವಾಸ ಮಾಡ್ತಾರೆ ಅಂದ್ಬಿಟ್ಟು ಅಲ್ಲಿ ನಾನು ನೋಡಿದ್ದೀನಿ. ನಾವು ಕಾಡಿನಲ್ಲಿ ಮನಿಕಬೇಕಾದ್ರೆ ಇಲ್ಲಿ ಉರುಮಾನ ಬರ್ತದೆ ಬೆಟ್ಟಕ್ಕೆ. ಆಗ ಇಲ್ಲಿ ನೈಟು ಯಾರು ತನಗಿಲ್ಲ ಈ ಬೆಟ್ಟ ಮೇಲೆ. ಇವತ್ತು ಜಾತ್ರೆ ಆಗ್ಬೋದು, ಈ ನೈಟು ಬೆಟ್ಟದಲ್ಲಿ ಯಾರು ತನಗಿಲ್ಲ. ಆಗ ನಾವು ಜಮೀನ್ ಹತ್ರ ಬಂದು ಮನೆ ಕಂಡಾಗ ಇಲ್ಲಿ ತಮಟೆ ಸದ್ದು ವಾದ್ಯ ಸದ್ದು ನಡೆದಾಯ್ತು. ಏನು ತಮಟೆ ಸದ್ದು ಬೆಟ್ಟ ಮೇಲೆ ತಮಟೆ ಸದ್ದು ವಾದ್ಯ ಸದ್ದು ನಡೀತಲ್ಲ ಅಂದ್ರೆ ಆಗ ನಾವು ಇದು ದೇವ್ರ ನಿಯಮ ಇದು. ಹಾಗಾಗಿ ಆ ದೇವರು ಇಲ್ಲಿಂದ ಆಚರಣೆ ಬೆಟ್ಟ ಅದಾನೆ, ಅಲ್ಲಿ ದಾರಿ ಅದ. ಆ ಬೆಟ್ಟಕ್ಕೆ ಮುನೇಶ್ವರ ದೇವರು ಅಂದ್ಬಿಟ್ಟು ಅಲ್ಲಿಗೆ ವಾಸ ಮಾಡ್ತಾ ಇರ್ತಾನೆ. ಅಲ್ಲ, ಸಿದ್ದೇಶ್ವರರು ಎಲ್ಲಿಗೆ ಅಂತಾರೆ ಮುನೇಶ್ವರ ಅದು ಒಂಥರ ಅಲ್ಲಿಗೆ ವಾಸ ಮಾಡ್ತಾ ಇರ್ತಾನೆ. ಆ ಬೆಟ್ಟಕ್ಕೂ ವಾಸ ಮಾಡ್ತಾ ಇರ್ತಾನೆ ದೇವರು. ಅದೇನೋ ಬಾವಿದು ಹೇಳಿದ್ರಲ್ಲ ಇಲ್ಲಿ ಗವಿದು, ಅದೇ ಗವಿದು. ಆ ಗವಿಲಿ ವಾಸ ಮಾಡೋದು ದೇವರು. ಇಲ್ಲಿಲ್ವಾ? ಇಲ್ಲಿ ಪಕ್ಕದಲ್ಲಿ ಆ ಕಡೆ ತೆಂಚಾಗದೆ ಈ ಗರ್ಭಗುಡಿಲಿ ಅವನಿಗೆ ವಾಸ ಮಾಡಲ್ಲ ಈಗ. ಏನಕ್ಕೆ? ಯಾಕಂದ್ರೆ ಅವ ಅಲ್ಲಿರೋ ಅವನು ಋಷಿ ಸಿದ್ದೇಶ್ವರ ಅಂತ. ಅವ ಋಷಿ ಸಿದ್ದೇಶ್ವರ ಅಂದ್ರೆ ನಾನಾತರ ಸಿದ್ದೇಶ್ವರ ಅವ್ರ. ಇವ ಋಷಿ ಸಿದ್ದೇಶ್ವರ. ಕೋಪಿಷ್ಟನ ಭೃಗು ಇವ ಋಷಿ ಸಿದ್ದೇಶ್ವರ ಅಂದ್ರೆ ಭೃಗು ಅಲ್ಲ, ಸ್ಮೂತ ಅವರು ರಫ್ ಅಂತ. ಇಲ್ಲಿ ಮಣಿ ಸಿದ್ದೇಶ್ವರ ಋಷಿ. ಇವಾಗ ಇಲ್ಲಿ ಜಾಸ್ತಿ ನೆಲೆಸಿರಲ್ಲ ಅವ್ರು, ಅಲ್ಲೇ ಅವನೆಲ್ಲ ಅಲ್ಲಿ ವಾಸ ಮಾಡ್ತಾರ. ಅಲ್ಲಿ ಈಗ ಭಕ್ತಾದಿಗಳು ಅಲ್ಗೂ ಹೋಗ್ತಾರ? ಅಲ್ಲೂ ಯಾರು ಹೋಗಲ್ಲ ಅಲ್ಲಿಗೆ ಯಾರು ಗೊತ್ತಿಲ್ಲ. ಅಲ್ಲಿ ವಾಸ ಮಾಡ್ತಾರ ಗೊತ್ತಿಲ್ಲ. ಯಾಕೆ ನೀವು ಹೇಳಿಲ್ವಾ ಯಾರಿಗೂ? ಯಾರು ಹೇಳಿಲ್ಲ ಅಂತಲ್ಲ, ಎಲ್ಲೂ ಗೊತ್ತು. ಆದ್ರೆ ಅಲ್ಲಿ ವಾಸ ಮಾಡ ಇಲ್ಲಿ ವಾಸ ಮಾಡ್ತಾರೆ ಇಲ್ಲಿ ಅವನು. ಮತ್ತೆ ಅಲ್ಲಿ ಅಂದ್ರಲ್ಲ, ಅಲ್ಲಿ ಅವನು ಮನೆಯಾಗಿರೋದಲ್ಲಿ ಅವನು. ಯಾಕಂದ್ರೆ ಈ ವಾತಾವರಣ ಇಲ್ಲಿ ಸರಿಯಿಲ್ಲ. ಏನಕ್ಕೆ? ಯಾಕಂದ್ರೆ ಈ ಜನ ಪ್ರತಿಯೊಂದು ಜನ ಒಂಥರ ಸ್ನಾನ ಮಾಡ್ಕೊಂಬರಲ್ಲ, ಒಂದು ಇದು ಮಾಡ್ಕೊಂಬರಲ್ಲ, ಒಂದು ಓಶಿ ಮಾಡ್ಕೊಂಬರ್ತಾರೆ. ಈಗ ನಮ್ಮೂರು ನೇಮ ನಮಗೇನು ಈಗ ಹೇಳೋದ್ರಲ್ಲ ಮೊದಲು ಅವರು ಓಶಿ ಮಾಡಲ್ಲ, ಇನ್ನೊಂದು ಮಾಡಲ್ಲ, ಅವೆಲ್ಲ ನೇಮ ಆಗಿರ್ತೀವಿ ಅಂತ. ಈಗ ಬೇರೆ ಊರೇ ಒಂದು ಓಶಿ ಮಾಡ್ಕೊಂಬರ್ತಾರೆ, ಇನ್ನೊಂದು ಮಾಡ್ಕೊಂಬರ್ತಾರೆ. ಅದರಿಂದ ಅವನು ಇಲ್ಲಿ ವಾಸ ಮಾಡಲ್ಲ.